ಸಂಕಟ ಆಗತ್ತೆ. ಮಗಳು ಹಿಂಗಾದ್ರೆ ಯಾವ ಅಪ್ಪನಿಗಾಗಲ್ಲ ಹೇಳು? ಸಣ್ಣ ಪುಟ್ಟ ವಿಷಯನೆಲ್ಲ ನನ್ನ ಹತ್ರ ತಂದು ಹೇಳೋಳಿಗೆ ಈ ವಿಷಯ, ಭಾವನನ ಬದುಕು, ಇದನ್ನ ಹೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ? ತಪ್ಪು ಮಾಡಿದೆ ಲಕ್ಷ್ಮಿ. ನೀನ್ ನನಗೆ ವಿಷಯ ಹೇಳಬೇಕಿತ್ತು. ನೊಂದಿರೋ ಮನ್ಸಿಗೆ ಇನ್ನಷ್ಟು ನೋವನ್ನ ಯಾಕೆ ಕೊಡ್ಬೇಕು ಅಂತ ಹೇಳಿಲ್ಲ ರೀ. ನಾನ್ ಹೇಳಿದ್ರು ಈಗ ನಾನ್ ಹೇಗೆ ಅಸಹಾಯಕ ಪರಿಸ್ಥಿತಿಲಿದ್ದೀನೋ ನೀವು ಹಾಗೆ ಇರ್ತಿದ್ರಿ ಅಲ್ವೇನ್ರಿ? ವಿಷಯ ಗೊತ್ತಾದ್ಮೇಲೆ ಅವನ್ನ ಹುಡ್ಕೋದಕ್ಕೆ ನಾನು ಎಲ್ಲ ಪ್ರಯತ್ನನೂ ಮಾಡಿದ್ದೀನಿ. ಆದ್ರೆ ಇಲ್ಲಿವರೆಗೂ ಅವನು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ರೀ. ನಿಜ ಹೇಳ್ತಾ ಇದ್ದೀನಿ, ನನ್ನ ನಂಬಿ. ನಿಮ್ಮ ಹತ್ರ ಈ ವಿಷಯ ಮುಚ್ಚಿಡ್ಬೇಕು ಅಂತ ಏನೂ ಇಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಈ ವಿಷಯ ತಿಳಿದು ನಿಮ್ಗೇನಾದ್ರೂ ಆಗ್ಬಿಡತ್ತೇನೋ ಅನ್ನೋ ಆತಂಕ ನನ್ನನ್ನು ಕಾಡ್ಬಿಡ್ತು. ಇದರಿಂದ ನಿಮಗೆ ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡ್ರಿ. ಲಕ್ಷ್ಮಿ, ನಮ್ಮ ಹಣೆ ಬರ ಅನ್ಸುತ್ತೆ ಲಕ್ಷ್ಮಿ. ಹಣೆ ಬರನ ಯಾರು ತಪ್ಸಕ್ಕಾಗಲ್ಲ. ನಮ್ಮ ಹಣೆ ಬರದಲ್ಲಿ ನಮ್ಮ ಮಗಳು ಮದುವೆ ಮಾಡ್ಕೊಳ್ಳೋ ಯೋಗ ಇಲ್ಲ ಅನ್ಸುತ್ತೆ. ಭಾವನನ್ನ ಮದುವೆ ಮಂಟಪದ ತನಕ ಹೋಗಿ ತಪ್ಪೋಯ್ತು. ಈಗ ನೋಡಿದ್ರೆ ಅವಳ ಕುತ್ತಿಗೆಲ್ ತಾಳಿ ಇದೆ. ನಮಗಲ್ಲ, ಅವಳಿಗೆ ಅದನ್ನ ಕಟ್ಟಿದವ್ರು ಯಾರು ಅಂತ ಗೊತ್ತಿಲ್ವಲ್ಲ ಲಕ್ಷ್ಮಿ. ಭಗವಂತ, ಅವಳ ಕಷ್ಟ ಕೊಟ್ಟಿದ್ ಸಾಕಪ್ಪ. ಏನಾದ್ರೂ ಮಾಡಿ ಅವಳ ಜೀವನನ ಸರಿ ಮಾಡ್ಬಿಡಪ್ಪ. ಜೀವನ ಸರಿಪಡಿಸ್ಬಿಡು. ಯಾವಾಗಾಯ್ತು, ಹೇಗಾಯ್ತು ಅಂತ ಒಂದು ಗೊತ್ತಿಲ್ಲ ಅಮ್ಮ. ಏನ್ ಹೇಳ್ತಾ ಇದೀಯ ಸಿಂಚು? ಹೌದಮ್ಮ, ಭಾವನ ಮಲಗಿದ್ದಾಗ ಅದ್ಯಾವನೋ ಬಂದು ತಾಳಿ ಕಟ್ಟಿ ಹೊಟ್ಟೋದ್ನಂತೆ. ಮಲ್ಕೊಂಡಿರುವಾಗನ? ಪಾಪ ಅಮ್ಮ, ಭಾವನಾ ಈ ವಿಚಾರನ ಇಷ್ಟು ದಿನ ಮುಚ್ಚಿಟ್ಕೊಂಡು ಎಷ್ಟು ನೋವು ಅನುಭವಿಸ್ತಿರ್ಬೇಕಲ್ವಾ? ಅವಳನ್ನ ನೋಡಿದ್ರೆ ಅಯ್ಯೋ ಅನ್ಸತ್ತಮ್ಮ. ಯಾರಮ್ಮ ಪಾಪಿ? ಅವನ್ಗೇನು ಅಕ್ಕ ತಂಗಿರಿಲ್ವಾ? ಪಾಪ, ಮೊದ್ಲೇ ಆ ಭಾವನಾ ಮೃದು ಸ್ವಭಾವದವಳು, ಅವಳಿಗೆ ಹಿಂಗಾಗ್ಬೇಕಾ? ಈ ವಿಚಾರ ಇವತ್ತು ಹೇಗೋ ನಮ್ಮ ಭಾವಂಗ್ ಗೊತ್ತಾಗಿ ಮನೇಲಿ ದೊಡ್ಡ ರಾದ್ದ ಅಂತಾನೆ ಮಾಡ್ಬಿಟ್ರಮ್ಮ. ಅದಕ್ಕೆ ತಡ ಆಯ್ತು. ಪಾಪ ಹುಡುಗಿ, ಯಾಕೋ ಅವಳ ಹಣೆ ಬರನೇ ಸರಿ ಇಲ್ಲ. ಮೊದಲು ಹಸೆ ಮನೆಗೆ ಹತ್ತವಾಗ ಆ ಹುಡುಗ ಸತ್ತೋದ. ಈಗ ನೋಡಿದ್ರೆ ಯಾರೋ ಮಲ್ಕೊಂಡಿರುವಾಗ ತಾಳಿ ಕಟ್ತಾ ಅಂತಿದ್ಯಾ? ಅಯ್ಯೋ ದೇವ್ರೆ, ಈ ವಿಷಯ ಕೇಳಿ ನನಗೆ ಕೈ ಕಾಲು ನಡುಗ್ತಿದೆ. ಪಾಪ, ಅವಳೆಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಈ ವಿಷಯ ನಮ್ಮ ಅತ್ತೆ ಮಾವಂಗ್ ಗೊತ್ತಾಗಿ ತುಂಬಾ ನೊಂದ್ಕೊಂಡ್ರಮ್ಮ. ಮೊದಲೇ ಅವರು ತುಂಬಾನೇ ಮೃದು ಸ್ವಭಾವದವರು. ಅವ್ರು ನೋಡಿದ್ರೆ ಅಯ್ಯೋ ಅನ್ಸತ್ತಮ್ಮ. ಯಾವ ತಂದೆ ತಾಯಿ ಇಂಥ ವಿಷಯ ಕೇಳಿದ್ಮೇಲೆ ನೊಂದ್ಕೊಳ್ದೆ ಇರ್ತಾರೆ ಹೇಳು? ಆ ದೇವರು ಯಾಕೆ ಈಗೆಲ್ಲ ಪರೀಕ್ಷೆ ಮಾಡ್ತಾನೆ ಏನೋ? ಅಮ್ಮ, ಇನ್ನೊಂದು ಮಾತು, ಈ ಮನೇಲಿ ಈ ವಿಷಯನ ಯಾರಿಗೂ ಹೇಳ್ಬೇಡಮ್ಮ ಪ್ಲೀಸ್. ಸಿಂಚು, ಏನ್ ಹೇಳ್ತಾ ಇದೀಯಾ? ಇದು ತುಂಬಾ ಸೂಕ್ಷ್ಮವಾಗಿರೋ ವಿಷಯ. ಇದನ್ನ ಯಾರಿಗಾದ್ರೂ ಹೇಳಕ್ಕಾಗತ್ತಾ? ಇಲ್ಲಮ್ಮ, ನಾನು ಖಂಡಿತ ಯಾರಿಗೂ ಹೇಳಲ್ಲ. ನಾನೇ ಆ ಭಗವಂತನ ಬೇಡ್ಕೋತೀನಿ, ಆ ತಾಳಿ ಕಟ್ಟಿನವ್ರು ಯಾರು ಅಂತ ಸಿಕ್ಕಿ ಅವಳಿಗೊಂದು ನ್ಯಾಯ ಸಿಗ್ಲಿ ಅಂತ. ಯಾರ ಹತ್ರ ಮಾತಾಡ್ತಿದ್ದೆ?
ಹೌದಾ? ಸರಿ, ಫೋನ್ ಕೊಡು. ಫೋನ್ ಕೊಡು. ನನ್ನ ಹತ್ರನೇ ಸುಳ್ಳು ಹೇಳ್ಬಿಡ. ನೀನು ಯಾರ ಹತ್ರನೋ ಮಾತಾಡ್ತಿದ್ದೆ, ನಾನು ನೋಡಿದೆ, ನನಗೆಲ್ಲ ಗೊತ್ತಾಯ್ತು. ನೀನು ಭಾವನಾ ಅಕ್ಕಗೆ ತಾಳಿ ಕಟ್ಟವನಲ್ಲ, ಅವನ ಹತ್ರ ತಾನೇ ಮಾತಾಡ್ತಾ ಇದ್ದಿದ್ದು. ನಿಜ ಹೇಳು, ಅವನ್ ತವ ತಾನೆ? ಅವನು ಯಾರು ಅಂತ ನಿಂಗೆ ಗೊತ್ತಿದ್ಮೇಲೆ ಮನೆಯವ್ರಿಗೆ ಯಾಕೆ ಹೇಳ್ತಾ ಇಲ್ಲ? ಪಾಪ, ಅವ್ರಿಗೂ ಹೇಳಿದ್ರೆ ಈ ಸಮಸ್ಯೆ ಎಲ್ಲ ಬಗೆಹರಿತದಲ್ವಾ? ಬಾ ಹೇಳಮ್ಮ. ಸರಿ ಆಯ್ತು. ಅವನು ಯಾರು ಅಂತ ನಂಗಾರು ಹೇಳು.